ಕಾರ್ಯಕ್ರಮ ಇವತ್ತಿನ ದಿನ ನಿಗದಿಪಡಿಸಿದಂತ ಸಂದರ್ಭ ಬಹುಶಃ ನಿಂಗಪ್ಪಣ್ಣ ಅವ್ರ ಜೊತೆ ಮಾತನಾಡಿದಾಗ ಒಂದು ವಾರ 10 ದಿನಗಳ ಕಾಲ ಅಷ್ಟೇ ಅವ್ರಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಳ್ತಕ್ಕಂಥದಕ್ಕೆ ಸಮಯ ಸಿಕ್ಕಂಥದ್ದು. ಆದರೂ ಕೂಡ ಕೇವಲ ಒಂದು ವಾರದಲ್ಲಿ ಇದು ಯಾವುದೇ ಸಾರ್ವಜನಿಕರ ಸಭೆ ಅಲ್ಲ, ಹೊರತಾಗಿ ಇದು ಪಕ್ಷದ ಕಾರ್ಯಕರ್ತರು ಮತ್ತೆ ಮುಖಂಡರನ್ನ ಉದ್ದೇಶಿಸಿ ಮುಂಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳಿರ್ಬೋದು ಅಥವಾ ವಿಧಾನಸಭಾ ಚುನಾವಣೆಗಳಿರ್ಬೋದು ಅಥವಾ ಸಂಸತ್ ಚುನಾವಣೆಗಳಿರ್ಬೋದು, ಇವೆಲ್ಲವನ್ನ ಎದುರು ನೋಡ್ತಕ್ಕಂಥ ಚುನಾವಣೆಗಿಂತ ಮುಂಚಿತವಾಗಿ ಸ್ಥಳೀಯ ಚುನಾವಣೆಗಳನ್ನ ನಾವೇನು ಎದುರು ನೋಡ್ತಾ ಇದ್ದೇವೆ. ಸ್ಥಳೀಯ ಚುನಾವಣೆ ಅಂದ್ರೆ ಇದು ಕಾರ್ಯಕರ್ತರಿಗೆ ಮೀಸಲಾಗ್ತಕ್ಕಂಥ ಒಂದು ಚುನಾವಣೆ. ವಿಧಾನಸಭೆಗೆ ಸಂಸತ್ಗೆ ಕಳಿಸ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಹೋರಾಟ, ನಿಮ್ಮೆಲ್ಲರ ದೃಢ ಸಂಕಲ್ಪ ಬಹುಶಃ ಇವತ್ತು ಎಂಪಿ ಚುನಾವಣೆ ಇರ್ಬೋದು ಅಥವಾ ವಿಧಾನಸಭಾ ಚುನಾವಣೆಗಳು ಇಂದಿನಿಂದ ಏನು ನಡ್ಕೊಂಡ್ ಬಂದಿದೆ, ಆ ಚುನಾವಣೆಗಳಲ್ಲಿ ನೀವೆಲ್ಲರೂ ಕೂಡ ಪಕ್ಷದ ಪರವಾಗಿ ಪಕ್ಷದ ಏಳಿಗೆಗೋಸ್ಕರ ಯಾವುದೇ ನಿರೀಕ್ಷೆಗಳು ಫಲಾಪೇಕ್ಷೆಗಳು ಇಲ್ದಿರ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ಕೊಂಡ್ ಬಂದಿದ್ದೀರಿ. ಇವತ್ತು ಅಂತ ಕಾರ್ಯಕರ್ತರ ಚುನಾವಣೆಯನ್ನು ನಾವೇನು ಎದುರು ನೋಡ್ತಾ ಇದ್ದೇವೆ. ಇವತ್ತು ವಾಪಸ್ಸು ಕಾರ್ಯಕರ್ತರಿಗೆ ಮುಂದಿನ ವಿಧಾನಸಭಾ ಚುನಾವಣೆ ಇನ್ನೂ 2 ವರ್ಷ ಇದೆ. ಅದಕ್ಕೆ ಮುಂಚಿತವಾಗಿ ಬರ್ತಕ್ಕಂಥದ್ದು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಚುನಾವಣೆಗಳು, ನಗರಸಭೆನೋ ಪುರಸಭೆನೋ ಪಟ್ಟಣ ಪಂಚಾಯಿತಿ ಚುನಾವಣೆಗಳು. ಇಂಥ ಸ್ಥಳೀಯ ಚುನಾವಣೆಗಳಲ್ಲಿ ಇವತ್ತು ಕಾರ್ಯಕರ್ತರನ್ನ ಗುರುತಿಸಿ ನಿಮ್ಮ ಸಂಘಟನೆ ಯಾವ ರೀತಿ ನಿಮ್ಮ ಬೂತ್ಗಳಲ್ಲಿ, ಯಾಕೆಂದ್ರೆ ಇವತ್ತು ಬರ್ತಾ ನಾನು ನೋಡಿದೆ ತಾವೆಲ್ಲರೂ ಬೈಕ್ ರ್ಯಾಲಿ ಮಾಡಿದ್ರಿ, ಬಹಳ ವಿಜೃಂಭಣೆಯಿಂದ ನಮ್ಗೆ ಸ್ವಾಗತ ಕೋರಿದ್ರಿ. ಆದ್ರೆ ಕೇವಲ ಇವತ್ತು ಬೈಕ್ ರ್ಯಾಲಿ ಮಾಡ್ತಕ್ಕಂಥದ್ದು ಅಥವಾ ದೊಡ್ಡ ದೊಡ್ಡ ಸಮಾವೇಶಗಳು ಮಾಡ್ತಕ್ಕಂಥದ್ರ ಅಷ್ಟೇ ಆದ್ರೆ ಇದು ಮತಗಳಾಗಿ ಪರಿವರ್ತನೆ ಆಗ್ಲಿಕ್ಕಿಲ್ಲ. ಮತವಾಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥದ್ದಾದ್ರೆ ಬೂತ್ ನಾವು ಬಿಗಿಯಾಗಿ ಇಟ್ಕೊಳ್ಬೇಕಾಗ್ತದೆ. ಬೂತ್ ಅಲ್ಲಿ ನೀವು ಬಿಗಿಯಾಗಿ ಪಕ್ಷವನ್ನ ಬುಡ ಸಮೇತವಾಗಿ ಕಟ್ಟಬೇಕಾಗ್ತದೆ. ಸಮಾಜ ಸುಧಾರಕ 17ನೇ ಶತಮಾನಕ್ಕೆ ಅಕ್ಷರ ಸೂರ್ಯನಾಗಿ ಬಂದವು ಮರಿಯಮ್ಮನವರ ಆಶೀರ್ವಾದದಿಂದ ಬಂದಂತಹ ಫಲ. ಸಂತ ಸೇವಾಳವರ ಜನ್ಮದಿನಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡಿದ್ದೇವೆ. ಆಗಮಿಸಿರುವಂತಹ ತಮ್ಮೆಲ್ಲರೂ ಕೂಡ ಕರ್ನಾಟಕ ಸರ್ಕಾರ, ಸಮಾಜ ಕಲ್ಯಾಣ ಇಲಾಖೆ, ಜಿಲ್ಲಾಡಳಿತ, ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ನಿಯಮಿತ, ಸಂತ ಸೇವಾಲಾಲ್ ಕ್ಷೇತ್ರ ಅಭಿವೃದ್ಧಿ ಮತ್ತು ನಿರ್ವಹಣಾ ಪ್ರತಿಷ್ಠಾನ ಬೆಂಗಳೂರು ಹಾಗೂ ಸಂತ ಸೇವಾಲಾಲ್ ಜನ್ಮಸ್ಥಳ ಮಹಾಮಠ ಸಮಿತಿ ಬಾಯಿಗಾಡು ಸೂರ್ಯ ಗೊಂಡಲ ಕೊಪ್ಪಕ್ಕೆ ಅತ್ಯಂತ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ನೆರೆದಿರ್ತಕ್ಕಂಥ ಗಣ್ಯರಿಗೆ, ಹಿರಿಯರಿಗೆ, ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ತಮ್ಮ ಶುಭಾಶಯಗಳನ್ನ, ಶುಭ ಹಾರೈಕೆಗಳನ್ನ ತಮ್ಮೆಲ್ಲರಿಗೂ ನೀಡೋದಕ್ಕೆ